ಮ್ಯಾಪಿಯಾ ಎಂಬ ಸಮೀಪ ದೃಷ್ಟಿ ಸಮಸ್ಯೆ ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ಸುಶಾಂತ್ ಮಾದ್ರೆ ಹೊಸಳ್ಳಿ. ಬ್ರಿಟನ್ನಿನಲ್ಲಿ ಬಹುತೇಕ ಮ್ಯಾಪಿಯಾ ಎಂದು, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಬಹುತೇಕ ಮ್ಯೂಪಿಯಾ ಎಂದು ಹೇಳುವ ಇಂಗ್ಲಿಷ್ ನುಡಿಯನ್ನು ಸ್ವಲ್ಪ ಸ್ಥಳೀಯ ಭಾಷೆಗಳಲ್ಲಿ ಬರೆಯಲು ಮತ್ತು ಹೇಳಲು ಕಷ್ಟವಾಗುವ ಶಬ್ದಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಆದರೆ ಇದರ ಇಂಗ್ಲಿಷ್ ಅಕ್ಷರಗಳೇನೂ ಕಷ್ಟವಿಲ್ಲ, ಬರೇ MYOPIA ಅಷ್ಟೇ. ಅದು ಸರಿ, ಈ ವಿಷಯ ಈಗ ಯಾಕೆಂದ್ರೆ ಕಳೆದ 30 ವರ್ಷಗಳಿಂದ ಮಕ್ಕಳಲ್ಲಿ ಮ್ಯಾಪಿಯಾ ಅಂದ್ರೆ ಸಮೀಪ ದಿಟ್ಟಿ ತೊಂದರೆಯು ಒಂದೇ ಸಮನೆ ಹೆಚ್ಚಾಗುತ್ತಲೇ ಬರುತ್ತಿದೆಯಂತೆ. 2050ರ ಹೊತ್ತಿಗೆ ಜಗತ್ತಿನ 74 ಕೋಟಿ ಮಕ್ಕಳು ಈ ಕಣ್ಣಿನ ತೊಂದರೆಯವರಾಗಿರುತ್ತಾರೆ ಎಂದು ಬ್ರಿಟಿಷ್ ಜನರಲ್ ಆಪ್ಥಮಾಲಜಿ ಪ್ರಕಟಿಸಿದೆ. ಚೀನಾದ ಹಾಂಗ್ಚೌ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಸನ್ ಯತ್ ಸೆನ್ ಮುಂದಾಳ್ತನದಲ್ಲಿ ಈ ಬಗೆಗೆ ತೀವ್ರ ಸಂಶೋಧನೆ ನಡೆದಿದೆ. ಮನುಷ್ಯನಿಗೆ ದೂರದೃಷ್ಟಿ ದೋಷ ಮತ್ತು ಸಮೀಪ ದೃಷ್ಟಿ ದೋಷಗಳ ಬಗೆಗೆ ಹಿಂದೆಯೇ ಗೊತ್ತಿದೆ, ಆದರೆ ಅವು ಬಹುತೇಕ ವಯಸ್ಸಾದ ಮೇಲೆ ಕಾಟ ಕೊಡುವುಗಳು, ತೀರಾ ಅಪರೂಪಕ್ಕೆ ಸಣ್ಣ ಪ್ರಾಯದಲ್ಲಿ ಬರುತ್ತವೆ. ಸಮೀಪ ದೃಷ್ಟಿ ದೋಷದಲ್ಲಿ ಹತ್ತಿರದ ವಸ್ತುಗಳು ಕಂಡರೆ ದೂರದ ವಸ್ತುಗಳು ಕಾಣಿಸುವುದಿಲ್ಲ, ಇಲ್ಲವೇ ಅಸ್ಪಷ್ಟವಾಗಿರುತ್ತವೆ. ಹಾಗೆಯೇ ದೂರದೃಷ್ಟಿ ದೋಷದಲ್ಲಿ ದೂರದ ವಸ್ತುಗಳು ಕಂಡಷ್ಟು ಸ್ಪಷ್ಟವಾಗಿ ಹತ್ತಿರದ ವಸ್ತುಗಳು ಕಾಣಿಸುವುದಿಲ್ಲ. ಕಣ್ಣುಗುಡ್ಡೆ ಮತ್ತು ರೆಟಿನಾದ ಬಲ ಮತ್ತು ದುರ್ಬಲತೆಯನ್ನನುಸರಿಸಿ ಈ ಕಣ್ಣಿನ ದೋಷಗಳು ಬರುತ್ತವೆ. ಈ ದೋಷಗಳಲ್ಲಿ ದೂರದ ವಸ್ತುಗಳು ಪ್ರತಿಫಲಿಸುವ ಬೆಳಕು ಕಣ್ಣುಗುಡ್ಡೆಯ ಬದಲು ಅದರ ಎದುರುಗಡೆ ಒಗ್ಗೂಡುತ್ತದೆ. ರೆಟಿನಾ ಮಸೂರವು ತನ್ನ ಹಿಗ್ಗುಕುಗ್ಗು ಶಕ್ತಿಯನ್ನು ಬಳಸಲು ಸ್ವಲ್ಪ ಮಟ್ಟಿಗೆ ವಿಫಲವಾಗಿರುತ್ತವೆ. ಹಾಗಾಗಿ ಕಣ್ಣುಗುಡ್ಡೆಯು ದೊಡ್ಡದಾಗಿ ಸಮಸ್ಯೆ ಉಂಟು ಮಾಡುತ್ತದೆ. ಈಗ ಪ್ರಪಂಚವು ಎದುರಿಸುತ್ತಿರುವ ಸಮಸ್ಯೆ ಎಂದರೆ ಸಣ್ಣ ಮಕ್ಕಳಲ್ಲಿ ಸಮೀಪ ದಿಟ್ಟಿಯ ಮ್ಯಾಪಿಯಾ ಸಮಸ್ಯೆಯು ಒಂದೇ ಸಮನೆ ಅಧಿಕರಿಸುತ್ತಿದೆ. ಸದ್ಯ ಜಗತ್ತಿನ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಹದಿಹರೆಯದವರಲ್ಲಿ 3ರಲ್ಲಿ ಒಬ್ಬರು ಮ್ಯಾಪಿಯಾ ಸಮಸ್ಯೆಗೆ ಸಿಕ್ಕಿ ಬಿದ್ದಿದ್ದಾರೆ. ಹಾಗಾಗಿ ದೂರದ ವಸ್ತು ಕಾಣದವರಾಗಿದ್ದಾರೆ. ಅದು ತೀವ್ರವಾದಾಗ ಪುಸ್ತಕವನ್ನು ಕಣ್ಣಿನ ತೀರಾ ಸಮೀಪಕ್ಕೆ ಹಿಡಿದು ಓದುವವರಾಗಿದ್ದಾರೆ. ಕಳೆದ 30 ವರ್ಷಗಳಿಂದ ಮಕ್ಕಳಲ್ಲಿ ಈ ಸಮಸ್ಯೆಯು ಒಂದೇ ಸಮನೆ ಹೆಚ್ಚುತ್ತಲಿದೆ. ಹಾಗೆಯೇ 2050ರ ವೇಳೆಗೆ ಜಗತ್ತಿನಲ್ಲಿ 74 ಕೋಟಿ ಮಕ್ಕಳು ಮ್ಯಾಪಿಯಾ ತೊಂದರೆಯಿಂದ ಬಳಲುವವರಾಗಿರುತ್ತಾರೆ ಎಂದು ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಪ್ರಾಯದವರಲ್ಲಿ ಇದು ಸಹಜವಾಗಿ ಬಂದರೆ ಮಕ್ಕಳಲ್ಲಿ ಇದು ವಸತಿ, ಸಂತತಿ, ಸತ್ವಾಹಾರ, ಕೆಲವು ಬಗೆಯ ಅತಿ ನೋಡುವಿಕೆಯಿಂದ ಇದು ಈಗೀಗ ಬೇಗ ಬರುತ್ತಲಿದೆ. ಕಳೆದ 3 ದಶಕಗಳಿಂದ ಮಕ್ಕಳಲ್ಲಿ ಈ ಸಮಸ್ಯೆ ಅಧಿಕವಾಗಿದೆ. ಅಂದ್ರೆ ಕಳೆದ 3 ದಶಕಗಳಿಂದ ಮಕ್ಕಳು ಏನನ್ನು ಹೆಚ್ಚು ನೋಡುತ್ತಿದ್ದಾರೆ? ಕಂಪ್ಯೂಟರ್, ಟಿವಿ, ಮೊಬೈಲ್, ಟ್ಯಾಬ್ ಮತ್ತು ಡಿಜಿಟಲ್ ಆಟದ ಸಾಮಾನುಗಳು, ಇವನ್ನೆಲ್ಲ ಮಕ್ಕಳು ಕಳೆದ 30 ವರ್ಷಗಳಿಂದ ಹೆಚ್ಚು ಬಳಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ ಆಗಿದೆ. ಮಕ್ಕಳಲ್ಲಿ ಮ್ಯಾಪಿಯಾ ಅಧಿಕರಿಸಲು ಇದಲ್ಲದೆ ಬೇರೆ ಯಾವುದೇ ಕಾರಣ ಇರಲಾರದು ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಈ ಬಗೆಗಿನ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಮಕ್ಕಳನ್ನು ಕಾಡುತ್ತಿರುವ ಮ್ಯಾಪಿಯಾ ಹೆಚ್ಚಾಗುತ್ತಿರಲು ಬೇರೆ ಯಾವುದೇ ಕಾರಣಗಳು ಕಾಣಿಸಿಲ್ಲ ಎನ್ನುವುದು ಗಮನಿಸಲೇಬೇಕಾದ ಅಂಶವಾಗಿದೆ. ಸಣ್ಣ ಪ್ರಾಯದಲ್ಲೇ ಮ್ಯಾಪಿಯಾ ಕಾಡುವುದರಿಂದ ದೊಡ್ಡವರಾದ ಮೇಲೆ ಈ ಸಮಸ್ಯೆ ತೀವ್ರಗೊಂಡು ವಸ್ತುವನ್ನು ತೀರಾ ಕಣ್ಣಿಗೆ ಸಮೀಪದಲ್ಲಿ ಮಾತ್ರ ನೋಡಬಲ್ಲವರಾಗಿರುತ್ತಾರೆ. ಪತ್ರಿಕೆಯನ್ನಂತೂ ಕಣ್ಣಿಗೆ ಒತ್ತಿಕೊಂಡಂತೆ ಹಿಡಿದು ಓದಬೇಕಾಗಿರುತ್ತದೆ. ಸಮೀಪ ದೃಷ್ಟಿದೋಷ ಮತ್ತು ದೂರದೃಷ್ಟಿ ದೋಷಗಳಲ್ಲಿ ಮೊದಲನೆಯದು ಬಹುತೇಕ ಎಲ್ಲ ಕಡೆ ಇದೆ. ಎರಡನೆಯದು ಅಷ್ಟು ವ್ಯಾಪಕವಾಗಿಲ್ಲವಾದರೂ ಸಾಕಷ್ಟು ಜನರನ್ನು ಭೀಕರವಾಗಿ ಕಾಡುವ ಕಾಯಿಲೆಯಾಗಿದೆ. ಸಮೀಪ ದೃಷ್ಟಿ ದೋಷದಲ್ಲಿ ಹತ್ತಿರದ್ದು ಕಾಣುವುದರಿಂದ ಸಮಸ್ಯೆ ಇದ್ದರೂ ಸ್ವಲ್ಪ ಕಡಿಮೆ ಎನ್ನಬಹುದು. ದೂರದೃಷ್ಟಿ ದೋಷದಲ್ಲಿ ದೂರದ್ದು ಕಂಡರೂ ಹತ್ತಿರದ್ದು ಕಾಣುವುದಿಲ್ಲ. ಹಾಗಾಗಿ ಇವರು ಎಡವುತ್ತಾ ತಡವುತ್ತಾ ಓಡಾಡಬೇಕಾದ ತೊಂದರೆಗೆ ಒಳಗಾಗಬೇಕಾಗುತ್ತದೆ. ಇಲ್ಲಿ ಹತ್ತಿರದ ವಸ್ತುವಿನ ಬೆಳಕು ಕಣ್ಣುಗುಡ್ಡೆಯ ಒಳಗೆ ಒಗ್ಗೂಡುತ್ತದೆ. ಆದರೆ ಈ ದೋಷವು ಜನರಲ್ಲಿ ಅಷ್ಟೊಂದು ಮಟ್ಟದಲ್ಲಿ ಇಲ್ಲ. ಹಾಂಗ್ಚೌ ವಿಶ್ವವಿದ್ಯಾನಿಲಯದವರ ಸಂಶೋಧನೆ ಮತ್ತು ಬ್ರಿಟಿಷ್ ಜನರಲ್ ಫಾರ್ ಆಪ್ಥಮಾಲಜಿಯಲ್ಲಿನ ಪ್ರಬಂಧದಂತೆ ಈ ಸಮಸ್ಯೆಯು ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ತೀವ್ರ ಸ್ವರೂಪದ್ದಾಗಿದೆ. 2015ರಿಂದ ಜಾಗತಿಕ ಆರೋಗ್ಯ ತಜ್ಞರು, ಅದರಲ್ಲೂ ಕಣ್ಣು ವಿಶೇಷಜ್ಞರು, ಮ್ಯಾಪಿಯಾ ಯಾವ ರೀತಿ ಏರುಗತಿಯಲ್ಲಿದೆ ಮತ್ತು ಹೇಗೆ ಲೋಕವ್ಯಾಪ್ತಿಯದಾಗುತ್ತಿದೆ ಎಂಬುದರತ್ತ ಹೆಚ್ಚಿನ ಅಧ್ಯಯನ ನಡೆಸಿದ್ದಾರೆ.
5ರಿಂದ 19 ಪ್ರಾಯದವರಲ್ಲಿ ಈ ಸಮಸ್ಯೆಯು ತೀವ್ರವಾಗಿ ಬಲಿಯುತ್ತಿದ್ದು 2050ರ ಹೊತ್ತಿಗೆ ಜಗತ್ತಿನಲ್ಲಿ 74 ಕೋಟಿ ಮಕ್ಕಳು ಮ್ಯಾಪಿಯ ಬಾಧಿತರಾಗುತ್ತಾರೆ ಎಂದು ತಿಳಿದು ಬಂದಿದೆ. 2015ರಿಂದ 2023ರವರೆಗೆ ನಾನಾ ದೇಶಗಳ ಸರ್ಕಾರಗಳ ವರದಿಗಳನ್ನು ಪ್ರಕಟಿತ ದತ್ತಾಂಶಗಳನ್ನು ವಿಶ್ಲೇಷಿಸಿ ಈ ನಿಟ್ಟಿನಲ್ಲಿ 276 ಅಧ್ಯಯನ ವರದಿಗಳು ಪ್ರಕಟವಾಗಿವೆ. 54,10,945 ಮಕ್ಕಳು ಹಾಗೂ 19,69,90 ಹದಿಹರೆಯದವರು ಈ ಅಧ್ಯಯನ ಸಮೀಕ್ಷೆಗಳಲ್ಲಿ ಒಳಗೊಂಡಿದ್ದಾರೆ. ಏಷ್ಯಾ, ಯುರೋಪ್, ಆಫ್ರಿಕಾ, ಒಸಿಯಾನಿಯಾ, ಬಡಗಣ ಮತ್ತು ಲ್ಯಾಟಿನ್ ಅಮೆರಿಕಗಳಲ್ಲಿ ಒಳಗೊಂಡಂತೆ ಈ ಸಂಶೋಧನಾ ಅಧ್ಯಯನ ನಡೆದಿದೆ. ಈ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕಿ ಖಂಡ ರೀತಿಯ, ಪ್ರಾದೇಶಿಕ ವೈಪರೀತ್ಯದ ರೀತಿಯ, ಹವಾಮಾನದ ರೀತಿಯ, ವೈದ್ಯಕೀಯ ಸೇವಾ ಲಭ್ಯತೆಯ ರೀತಿಯ ವಿಭಿನ್ನ ತಖ್ತೆಗಳಲ್ಲಿ ಒಟ್ಟುಗೂಡಿಸಲಾಗಿದೆ. ಅದರಂತೆ ಮೂಡಣ ಏಷ್ಯಾ 35%, ಪಟ್ಟಣ ಪ್ರದೇಶ 29%, ಸ್ತ್ರೀಲಿಂಗ 34%, ಹದಿಹರೆಯದವರು 47%, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಟ್ಟ 46% ಎಂಬಿತ್ಯಾದಿ ವಿವರಗಳು ಪ್ರಕಟಗೊಂಡಿವೆ. ಒಟ್ಟಾರೆ 2050ಕ್ಕೆ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ 40% ಮಂದಿ ಮ್ಯಾಪಿಯ ಬಾಧಿತರಾಗುತ್ತಾರೆ ಎಂದು ಲೆಕ್ಕ ಹಾಕಲಾಗಿದೆ. ಅದರಲ್ಲೂ ಹೆಣ್ಣು ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಗಂಡು ಮಕ್ಕಳು ಮತ್ತು ಹದಿಹರೆಯದವರಿಗಿಂತ ಹೆಚ್ಚು ಈ ಮ್ಯಾಪಿಯ ತೊಂದರೆ ಇರುತ್ತದೆ ಎಂದು ತಿಳಿದು ಬಂದಿದೆ. 6ರಿಂದ 12 ವಯೋಮಾನದವರಿಗಿಂತ 13ರಿಂದ 19 ಪ್ರಾಯದವರಲ್ಲಿ ಈ ಸಮಸ್ಯೆ ಹೆಚ್ಚು ಮಂದಿಯಲ್ಲಿ ಕಂಡುಬರುವುದಾಗಿಯೂ ಲೆಕ್ಕ ಹಾಕಲಾಗಿದೆ. ಇದರ ಜೊತೆಗೆ ಆಹಾರ, ವಿಹಾರ, ಬೆಳೆಸುವಿಕೆ, ವಾತಾವರಣ ಇತ್ಯಾದಿ ಪರಿಣಾಮಗಳನ್ನು ಈಗ ಲೆಕ್ಕ ಹಾಕಲಾಗುತ್ತಿದೆ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ V4 ನ್ಯೂಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.